ಕಾಂತೆ ಅಣ್ಣ ಧರ್ಮನಂದನ ನಿನ್ನ ಮನಸ್ಸಿಗೆ ತಣ್ಣಗಾಯ್ತೇನೋ ಧರ್ಮರಾಯ ಮಾಡಿದೆಯೋ ಮಗನ ಭಯ ಕಂದನು ಅಳಿದು ಹೋದನು ಇನ್ನೇನಿದೆ ಎಂಬ ಗತಿಯು. ಕಲಿರು ಕೋದರರು ತಮ್ಮ ಹಾಳು ಹೊಟ್ಟೆಯನ್ನು ಒರಿದುಕೊಳ್ಳುವುದಕ್ಕಾಗಿ ಅಯ್ಯೋ ಕೌರವನೊಡನೆ ಕಾಳಗವನ್ನು ನೇಮಿಸಿಕೊಂಡು ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತಿರುವನು ನೋಡು ನಿಮ್ಮಣ್ಣನಾದ ಧರ್ಮರಾಯನು. ಈಗಲಾದರೂ ನಿಮ್ಮಣ್ಣನ ಮನಸ್ಸಿಗೆ ತಣ್ಣಗಾಯಿತೆ ವಲ್ಲಭ. ಕಂದನನ್ನು ಕಳೆದುಕೊಂಡು ಈ ಹಾಳು ರಾಜ್ಯವನ್ನು ಆಳುವುದಕ್ಕಿಂತ ಪ್ರಾಣತ್ಯಾಗ ಮಾಡಿಕೊಳ್ಳುವುದು ಲೇಸಲ್ಲವೇ ರಮಣ? ಮಾಡಿಕೊಳ್ಳುವೆನೋ ಪ್ರಾಣಹರಣ. ಉತ್ತಮ ಸ್ತ್ರೀಯರ ಮತ್ತದರ ಮತ್ತಗದ ಗಾಮಿನಿಯಾದ ಕಾಂತೆ ಎನಗ ಹತ್ತಿರುವುದು ಮೊದಲು ಪುತ್ರನನ್ನು ನೋಡಬೇಕೆನ್ನುವ ಚಿಂತೆ. ನಮ್ಮ ವಂಶದಲ್ಲಿ ಉತ್ಪತ್ತಿಯಾದಂತ ಉತ್ತಮೋತ್ತಮವಾದವನ್ನು ಮುತ್ತು ಹೊಡೆದು ಹೋಯಿತು. ಇಂದಿಗೆ ಅನರ್ಥವಾಯಿತು ಕಾಂತೆ, ಇನ್ನೇದಕ್ಕೆ ಚಿಂತೆ? ಮಂದ ಕೇಳೋ
ಸಾವಿಗೆ ನೇಮವನ್ನು ಕೊಡು. ನಿನ್ನ ಹಾವಿಗೆ ನಾನು ನೇಮವನ್ನು ಕೊಡಲಾರನಮ್ಮ ಕನಕಾಂಗಿ. ಕಾಂತನನ್ನು ಕಳೆದುಕೊಂಡು ಈ ರಂಡಿಯ ಮುಖವನ್ನು ಇಟ್ಟುಕೊಂಡು ಹೇಗೆ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ದಾನ ಮಾಡುವುದೇನೆ ನಮ್ಮ ಜೀವಿಸಬೇಕು. ಎಲ್ಲಿವರೆಗೂ ಜೀವಿಸಬೇಕು ಮಾವಯ್ಯ? ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಉಳಿದುವೆಕೆಲ ಗುರಿಯಾದೆ ಮಾವ ನಿರಬಾರದೊಯ್ ಎನ್ನಯ ಜೀವ ವೈಧವ್ಯಕೆಲ ಗುರಿಯಾದೆ ಮಾವ. ಪತಿಯನ್ನಗಲಿ ಪತಿಯನ್ನಗಲಿ ಭಾವನಾದ ಪಾರ್ಥ ಸೊಸೆ ಶಿರೋಮಣಿಯಾದ ಕನಕಾಂಗಿಯೇ, ಶ್ರೇಷ್ಠವಾದ ಕಾಂತನನ್ನು ಕಳೆದುಕೊಂಡು ಈ ರಂಡಿಯ ಮುಖವನ್ನಿಟ್ಟುಕೊಂಡು ಈ ಭೂಮಂಡಲದಲ್ಲಿ ಸರ್ವತಾ ನಾನು ಜೀವಿಸಲಾರೆ ಮಾವಯ್ಯ. ಸೊಸೆ ಶಿರೋಮಣಿಯೇ, ಚಿಕ್ಕತನದಲ್ಲೇ ಕಾಂತನನ್ನು ಕಳೆದುಕೊಂಡು ರೆಕ್ಕೆ ಮುರಿದ ಪಕ್ಷಿಗಳಂತಾದೆವು. ಪತಿಯಿಂದಲೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು. ಸಾವಿಗೆ ನೇಮವನ್ನು ಕೊಡು ಸುಭದ್ರ ರಮಣ. ಪತಿಯನ್ನಗಲಿರಲಾರೆನು ನಾನೊಂದು ಕ್ಷಣ. ಅಯ್ಯೋ ಕುಸುಮ ನೇತ್ರಿಯಾದ ಸೊಸೆ ಶಿರೋಮಣಿ, ಮಾವಯ್ಯ, ನಿಮ್ಮ ದುಃಖವನ್ನು ನೋಡಿದ ಕ್ಷಣವೇ ಎಲ್ಲ ಕಣ್ಣುಗಳಿಗೆ ಕಣ್ಣೀರು ಉದ್ಭವಿಸಿ ಬರುವಮ್ಮ ಕನಕಾಂಗಿ. ಎನ್ನ ಪುತ್ರನ ಹಣಿದ ಮೇಲೆ ನಿಮಗೆ ಸುಖವೆನ್ನಲ್ಲಿಗದು. ಅಭಿಮನ್ಯುವಿನ ಹಿಂದೆಯೇ ನಿಮ್ಮ ಸಡಗರವೆಲ್ಲ ಹೋಯಿತಮ್ಮ. ಜಗದೋದ್ಭವನ ನಿಮ್ಮ ಪಣಿಯೊಳಗೆ ಇಂಥ ಬರಹವನ್ನು ಬರೆದಿರುವಾಗ ಅಯ್ಯೋ ಒಡೆಯನಾದ ಧರ್ಮರಾಜನು ದೇವವನ್ನು ಕೊಟ್ಟು ನಮ್ಮೆಲ್ಲರಿಗೆ ಹೆಸರನ್ನು ಮುಟ್ಟು ಕುಳಿತಿರುವನು ಇಂಥ ದುಃಖವನ್ನು